ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. RCBಯ ಅಭಿಮಾನಿಗಳಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಆಗೋದಿಲ್ವಾ, ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಸರ್ಕಾರ ಕೊಡೋದಿಲ್ಲ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮತ್ತು ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಈ ಬಾರಿ IPL ಪಂದ್ಯವನ್ನು ಚಿನ್ನಸ್ವಾಮಿಯಲ್ಲಿ ನಡೆಸೋದಕ್ಕೆ ಆಗತ್ತಾ ಇಲ್ವ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿತ್ತು. ಕಾರಣ ಏನಪ್ಪ ಅಂತಂದರೆ RCBಯ ವಿಜಯೋತ್ಸವದ ವೇಳೆ ನಡೆದಂಥ ಒಂದು ಕಾಲ್ತುಳಿತ ಪ್ರಕರಣದಿಂದಾಗಿ IPL ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಡೆಸೋದಕ್ಕೆ ಅಥವಾ ರಣಜಿ ಪಂದ್ಯವನ್ನು ಕೂಡ ನಡೆಸೋದಕ್ಕೆ ಚಿನ್ನಸ್ವಾಮಿಯಲ್ಲಿ ಅವಕಾಶವನ್ನು ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ಕಾರ ಕೊಟ್ಟಿರಲಿಲ್ಲ. ಆದರೆ KSCA ನಿರಂತರವಾಗಿ ಶ್ರಮವನ್ನು ವಹಿಸ್ತಾ ಇತ್ತು, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿತ್ತು, ಮನವಿಯನ್ನು ಮಾಡ್ಕೊಳ್ತಾ ಇತ್ತು. ಅಂತಾರಾಷ್ಟ್ರೀಯ ಪಂದ್ಯಗಳ ಮಾನದಂಡಗಳನ್ನು ನಾವು ಅನುಸರಿಸ್ಕೊಳ್ತೇವೆ, ಜೊತೆಗೆ ಈ ಒಂದು ದುರಂತ ಏನು ಸಂಭವಿಸಿದೆ ಆ ದುರಂತ ನಡೆದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಒಂದು ಏನು ಈ ಒಂದು ಮಾರ್ಗಸೂಚಿಯನ್ನು ಅನುಸರಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಒಂದೆರಡು ಬಾರಿ ಸರ್ಕಾರ ಈ ಒಂದು ಮನವಿಯನ್ನು ತಿರಸ್ಕಾರವನ್ನು ಮಾಡಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿತ್ತು. ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಿದರು. ಪೊಲೀಸ್ ಇಲಾಖೆ, PW ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಯ ಸದಸ್ಯರನ್ನು ಒಳಗೊಂಡಿರತಕ್ಕಂತಹ ಒಂದು ಸಮಿತಿಯ ರಚನೆಯನ್ನು ಮಾಡಿದರು. ಆ ಒಂದು ಸಮಿತಿಯು ಕೂಡ ಪರಿಶೀಲನೆ ಮಾಡಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಬಂದು ಪರಿಶೀಲನೆ ಮಾಡಿ ಒಮ್ಮೆ ಪರವಾನಗಿಯನ್ನು ಕೂಡ ನಿರಾಕರಣೆ ಮಾಡಿತ್ತು. ಆದರೆ ಈಗ ಸಮಿತಿ ಕೊಟ್ಟಂಥ ಶಿಫಾರಸು ಜೊತೆಗೆ KSCA ಕೈಗೊಂಡಿರ್ತಕ್ಕಂತಹ ಒಂದಿಷ್ಟು ಕ್ರಮಗಳು, ಅಂದರೆ ಇಲ್ಲಿ ಯಾವ್ಯಾವ ಮಾರ್ಗಸೂಚಿಯ ಅನ್ವಯವಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಿತ್ತಲ್ಲ ಆ ಎಲ್ಲ ಬದಲಾವಣೆಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅದೆಲ್ಲವನ್ನು ಒಳಗೊಂಡಂಥ ಒಂದು ವರದಿಯನ್ನು ಆಧರಿಸಿ ಸರ್ಕಾರ ಈಗ ಪರವಾನಗಿಯನ್ನು ಕೊಟ್ಟಿದೆ. ತಕ್ಷಣಕ್ಕೆ ಜಾರಿಗೆ ಬರುವಂತೆ KSCಗೆ ಇಲ್ಲಿ ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆದರೆ ಷರತ್ತುಬದ್ಧವಾದಂಥ ಅವಕಾಶವನ್ನು ನೀಡಿರುವಂಥ ಕಾರಣಕ್ಕಾಗಿ ಯಾವ್ಯಾವ ಮಾರ್ಗಸೂಚಿಯನ್ನು KSCA ಅನುಸರಿಸಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ನಿರ್ದಿಷ್ಟ ದಿನದ ಒಳಗಾಗಿ, ನಿರ್ದಿಷ್ಟ ಮಿತಿಯ ಒಳಗಾಗಿ KSCA ಪೂರ್ಣಗೊಳಿಸಬೇಕಾಗಿದೆ. ಮಾನದಂಡಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಈ ಒಂದು ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ ಈಗ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಈ ಬಾರಿಯ IPL ಪಂದ್ಯ ಇರ್ಬೋದು, ಹಾಗೆ T20 ವಿಶ್ವಕಪ್ ಪಂದ್ಯಾವಳಿಗಳನ್ನು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಸಾಧ್ಯವೇ ಆಗೋದಿಲ್ವಾ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರಿನೆರಳಿನ ಛಾಯೆಯೂ ಕೂಡ ಮೂಡಿತ್ತು. ಅಂದರೆ ಈ ಒಂದು ಸರ್ಕಾರ ಎಲ್ಲ ಒಂದು ಕಡೆ ಈ ಒಂದು ಪರವಾನಗಿಯನ್ನು ಕೊಡೋದಕ್ಕೆ ಮೀನಮೇಷವನ್ನು ಎಣಿಸ್ತಾ ಇತ್ತು. KSCA ಸಾಕಷ್ಟು ಬಲವಾಗಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಉನ್ನತ ಮಟ್ಟದ ಸಮಿತಿ ಹೇಳಿರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಪರವಾನಗಿಯನ್ನು ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ KSCಗೆ ಒಂದು ಹಂತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದರೆ KSCA ಸಾಕಷ್ಟು ಶ್ರಮವನ್ನು ವಹಿಸಿತು. ಒಂದಿಷ್ಟು ಮಾರ್ಪಾಡುಗಳನ್ನು ಸದ್ಯಕ್ಕೆ ಮಾಡಿ ಮುಂದೆ ಯಾವ್ಯಾವ ಮಾರ್ಪಾಡುಗಳನ್ನು ಉನ್ನತ ಮಟ್ಟದ ಸಮಿತಿ ಏನು ಸೂಚನೆಯನ್ನು ಕೊಟ್ಟಿದೆಯಲ್ಲ ಅದೆಲ್ಲವನ್ನು ಕೂಡ ನಾವು ನಿರ್ದಿಷ್ಟ ಮಿತಿಯ ಒಳಗೆ ಪೂರೈಸ್ತೇವೆ. ಅಂದರೆ ಈ ಒಂದು ಮಾರ್ಗಸೂಚಿಯನ್ನು ನಾವು ಕಟ್ಟುನಿಟ್ಟಾಗಿ ಅಳವಡಿಸಿಕೊಳ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಈಗಾಗಲೇ ಅವಕಾಶವನ್ನು ಕೊಡಲಾಗಿದೆ. ಈ ಬಾರಿಯ IPL ಪಂದ್ಯ ಮತ್ತು T20 ವಿಶ್ವಕಪ್ ಪಂದ್ಯವನ್ನು ಕೂಡ ಆಯೋಜನೆ ಮಾಡುವಂಥದ್ದು ಈಗ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಜೊತೆಗೆ ಈಗಾಗಲೇ ಉನ್ನತ ಮಟ್ಟದ ಸಮಿತಿ ಅವಕಾಶವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಸರ್ಕಾರ ಆದೇಶವನ್ನು ಕೂಡ ಮಾಡಿರುವಂಥ ಕಾರಣಕ್ಕಾಗಿ KSCA ನಿರ್ದಿಷ್ಟ ದಿನದೊಳಗೆ, ನಿರ್ದಿಷ್ಟ ಕಾಲಮಿತಿಯೊಳಗೆ ಯಾವ್ಯಾವ ನಿಬಂಧನೆಗಳನ್ನು, ಷರತ್ತುಗಳನ್ನು ಪೂರೈಸಬೇಕಲ್ಲ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. IPL ಪಂದ್ಯ ಮತ್ತು T20 ವಿಶ್ವಕಪ್ ಪಂದ್ಯಗಳನ್ನು ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ನೋಡಬಹುದಾದಂಥ ಒಂದು ಅವಕಾಶವನ್ನು ಈಗ ಸರ್ಕಾರ ಮಾಡಿಕೊಟ್ಟಿದೆ. KSCA ಕೂಡ ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ ಉತ್ಸುಕವಾಗಿದೆ. ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಸುಸಜ್ಜಿತವಾಗಿ ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ KSCA ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.